Guys, welcome to our YouTube channel, Cousins Club. ಸೊ ಇವತ್ತು ನಾನು ರಾಮನಗರಕ್ಕೆ ಬಂದಿದ್ದೀನಿ. ಅದು ವಿಶೇಷ ಏನು ಅಂದರೆ ರಾಮನಗರದಲ್ಲಿ ಕರ್ಗ ಆಗ್ತಾ ಇದೆ ಗೈಸ್. ಕರ್ಗ ಅಂದರೆ ಇಲ್ಲಿ ಮೇನ್ ಹಬ್ಬ, ಅಂದರೆ ಊರಹಬ್ಬ ಅಂತಾರ. ಫುಲ್ ಗ್ರೌಂಡ್ ಫುಲ್ಲು ಆಟ ಹಾಕಿರ್ತಾರೆ. ಫುಲ್ ಊರ ಅಂದರೆ ಪೂರಾ ಫುಲ್ ಜಾತ್ರೆ ಇರುತ್ತೆ. ವೆಲ್ಕಮ್ ಟು ರಾಮನಗರ ಕರ್ಗ. ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾದವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಹೈಕಳು. ಇವಾಗ ಟೈಮ್ ಬಂದು 2:30. ಈಗ ನಾವು ದೇವಸ್ಥಾನ, ನಾಳೆ ತುಂಬ ರಶ್ ಇರುತ್ತೆ ಗೈಸ್. ನುಗ್ಲಾಟದಲ್ಲಿ ಹೋಗೋಕ್ಕಾಗಲ್ಲ. ಸೊ ಈಗ ನಾವು ಮಧ್ಯರಾತ್ರಿಲಿ ಹೋಗ್ತಾ ಇದ್ದೀವಿ. ಇವ್ರೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ವೆರಿ ಗುಡ್ ಮಾರ್ನಿಂಗ್ ಗೈಸ್. ನಮ್ಮ ಅತ್ತೆ ಏನು ಮಾಡ್ತಾ ಇದ್ದಾರೆ ಹಂಗೆ ನೋಡಿ. ನೋಡ್ರಿ, ತಂಬಿಟ್ಟು ಮಾಡ್ತಿದ್ದೀವಿ ನಾವು ಗೈಸ್. ತಂಬಿಟ್ಟು 4 ಆಗಿದೆ, ಇನ್ನೊಂದು ಬಾಕಿ ಇದೆ, ಮಾಡ್ತಾ ಇದ್ದಾರೆ. ಒಂದು ಬನ್ನಿ ಮಕ್ಕಳ ಮಾಡಿ, ಇನ್ನೊಂದು ಪಾಕ ಒಂಚೂರು ಹಾಕೋತೀವಿ. ಬೆಲ್ಲದ ಪಾಕ ಮಾಡಿಕೊಂಡು ಹಾಕೋಬೇಕು. ಥರ ಗಟ್ಟಿ ಕುತ್ಕೊಳ್ಳೋಕೆ ಉಂಡೆ ಬರಬೇಕಲ್ವಾ. ಬೆಲ್ಲದ ಪಾಕ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕುಂಕುಮ ಮಾಡ್ತಾ ಇದ್ದಾರೆ. ಸೊ ಈ 2 ಚಾಮುಂಡೇಶ್ವರಿ ಅಮ್ಮಂಗೆ, ಈ 2 ಬನ್ನಿ ಮಕ್ಕಳಮ್ಮ ಅಮ್ಮಗೆ. 2 ದೇವಸ್ಥಾನ ಇದೆ ಗಾಯ್ಸ್. ಇಲ್ಲಿ 2 ದೇವಸ್ಥಾನ ಇದೆ. ಹೋದ ಟ್ಯೂಸ್ಡೇ ಬನ್ನಿ ಮಕ್ಕಳಮ್ಮಂದಾಗಿದ್ದು, ಈ ಟ್ಯೂಸ್ಡೇ ಚಾಮುಂಡೇಶ್ವರಿ ಆಗಿತ್ತು. ನಾವು ಒಟ್ಟಿಗೆ ಮಾಡ್ಕೊತೀವಿ ಗೈಸ್. ಫಸ್ಟಿಂದ ನಾವು ಒಟ್ಟಿಗೆ ಮಾಡ್ಕೊಂಡು ಅಭ್ಯಾಸ. ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲದಕ್ಕೂ ತುಪ್ಪದ ದೀಪ ಹಚ್ಚಿ, ಇದೇನಂತಾರೆ, ತುಪ್ಪದ ಬತ್ತಿ ತಂಬಿಟ್ಟು ಮೇಲೆ ತಂಬಿಟ್ಟಿನ ಆರತಿ ಮಾಡಿ ಎಲ್ಲ ಏನು ಪೂಜೆ ಸಾಮಾನು ಎಲ್ಲ ಇದೆಯೋ ಅದನ್ನು ಪೂಜೆ ಮಾಡಿಸ್ಕೊಂಡು, ಬೇವಿನ ಸೊಪ್ಪಿಂದೆಲ್ಲ ಮೊಸರು ಎಲ್ಲ ಹಾಕಿ ಅದೇನು ರಿಚುವಲ್ಸ್ ಇರುತ್ತೋ ಅದನ್ನು ಮಾಡಿಬಿಟ್ಟು ಬರ್ತೀವಿ. ಬಂದು ಸೋಜ ಆಗಲೇ ಕಣ್ಣು ಎಳಿತಾ ಇದೆ ಪಾಪ. ಮತ್ತೆ ಅಂತೂ ಮಾಡ್ತಾನೇ ಇದ್ದಾರೆ, ಬೆಳಗ್ಗೆಯಿಂದ ಮಾಡ್ತಾ ಇದ್ದಾರೆ. ಅದು ಮಿಡಲ್ ಕ್ಲಾಸ್ ಲೈಫು. ಮತ್ತೆ ಏನೇನು ಹಾಕೊಂಡ್ರಿ ಅಂತ ಹೇಳಿರತ್ತೆ. ಈ ಹುರಿದು ಮಿಷಿನ್ಗೆ ಹಾಕ್ಕೊಂಬಂತು, ಇಲ್ಲ ಮಿಕ್ಸಿಲಾದರೂ ಹಾಕ್ಕೊಂಡು ಜಡ್ಡು ಹಿಡಿದು ಇಟ್ಕೋಬೇಕು. ಆಮೇಲೆ ಕಡಲೆ ಬೀಜ, ಎಳ್ಳು, ಕಡಲೆ ಬೀಜ ಹುರಿದ್ಬಿಟ್ಟು ಎಳ್ಳು ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಆಮೇಲೆ ಕೊಬ್ಬರಿ ಪುಡಿ ಮಾಡ್ಕೋಬೇಕು. ಕೊಬ್ಬರಿ ತುರಿದ್ಬಿಟ್ಟು ಕಡಲೆನೂ ಪುಡಿ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ, ಏಲಕ್ಕಿ ಹಾಕಿದ್ರೆ ಹಾಕ್ಬೋದು, ನಂದಿಲ್ಲ, ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಬೆಲ್ಲ ಪಾಕ ತಕ್ಕೊಂಡು ಹಸಿಟ್ಟೆಲ್ಲ ಕಲಿಸ್ಕೊಂಡು ಉಂಡೆ ಕಟ್ಟೋದು. ಮೊದಲಿಂದ ಮಾಡ್ಕೊಂಬಂದಿದ್ದೀವಿ ನಾವು ಈ ಥರ. ಒಬ್ಬರು ಹಸಿ ಅಕ್ಕಿ ಮಾಡ್ಕೊಂಡಿರ್ತಾರೆ, ನಾವು ಹುರಿದು ಅಕ್ಕಿ ಹಾಕ್ಬಿಟ್ಟು ಈ ಥರ ಎಲ್ಲ ಮಾಡ್ತೀವಿ. ದೇವಸ್ಥಾನಕ್ಕೆ ಅದೇನಕ್ಕೆ ಮಾಡ್ತಾ ಇದ್ದೀರಾ? ಅದೆರಡು ಬನ್ನಿ ಮಕ್ಕಳ ದೇವಸ್ಥಾನಕ್ಕೆ, 2 ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಇದು ಮನೆಯಲ್ಲೇ ಚಾಮುಂಡೇಶ್ವರಿ ವಿಗ್ರಹ ಇಟ್ಟಿದ್ದೀವಿ. ಅದಕ್ಕೂ 2 ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋದು. ತುಪ್ಪದ ದೀಪ ಹಚ್ಚಿಬಿಟ್ಟು ಹೋಗೋದು ದೇವಸ್ಥಾನ. ಮಾಡಿ ಸುಸ್ತಾಯ್ತೋ ಗೊತ್ತಿಲ್ಲ, ನಾವು ಕೂತೇನೆ ಸುಸ್ತಾಗಿದ್ದೀವಿ. ಏನಂದೆ ಇನ್ನೊಂದ್ಸಲ ಹೇಳು. ಮಾಡಿ ಸುಸ್ತಾಯ್ತೋ ಗೊತ್ತಿಲ್ಲ, ನಾವು ಕೂತೇನೆ ಸುಸ್ತಾಗಿದ್ದೀವಿ. ಗೈಸ್, ಎಲ್ಲ ದೇವ್ರಿಗೂ ಇದನ್ನೇ ಇದರಲ್ಲಿ ಹಾಕೊಂಡು ಹೋಗೋದು. ಅಲ್ಲಿ ಬೇಕಾದ್ರೆ ಓಕೆ ಗೈಸ್, ಆಲ್ರೆಡಿ ಟೈಮ್ 3 ಆಗೋಗಿದೆ. ಇವಾಗ ಮನೆ ಪೂಜೆ ಎಲ್ಲ ಮುಗಿಸಿ ಮನೇಲಿ ಆರತಿ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಸೊ ನಿದ್ದೆ ಗಣ್ಣಲ್ಲಿ ಈ ವಿಡಿಯೋ ಎಲ್ಲ ಮಾಡಿಕೊಂಡು ಇಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನೀವೇ ಅರ್ಥ ಮಾಡ್ಕೊಬೇಕು. ಇಷ್ಟು ಎಫರ್ಟ್ಸ್ ಹಾಕ್ತಾಯಿದ್ದೀವಿ ವಿಡಿಯೋಗೋಸ್ಕರ ಅಂತ. ಸೊ ಪ್ಲೀಸ್ ನಿಮ್ಮ ಒಂದು ಸಬ್ಸ್ಕ್ರೈಬ್, ಲೈಕ್ ನಮಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ
ಆ ನಿದ್ದೆ ಕಂಡು ಬಿಡೋಕ್ಕಾಗ್ತದೆ ನಿಜವಾಗೂ. ಆ್ಯಂಡ್ ಆಲ್ರೆಡಿ ವಾಯ್ಸ್ ನೋಡ್ಬೋದು ನಮ್ದು ಹೆಂಗಾಗಿದೆ ಅಂತ. ಸೊ ಎಲ್ಲರೂ ಹೊರಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಬೆಳಗಿನ ಜಾವ ವಿಡಿಯೋ ಮಾಡ್ತೀನಿ. ಇಬ್ಬರು ಒಂದೊಂದು ಬ್ಯಾಸ್ಕೆಟ್ ಇಟ್ಕೊಂಡು ಹೊರಡ್ತಾ ಇದ್ದೀವಿ. 3:30ಕ್ಕೆ ಹೋಗ್ತಾ ಇದ್ದೀವಿ. ಅವರೆಲ್ಲ ಒಂದು ಗಾಡೀಲಿ ಹೋದರು, ನಾವು ನೆಕ್ಸ್ಟ್ ಗಾಡೀಲಿ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀನಿ. ಬಂದ್ಮೇಲೆ ಪೂಜೆ ಮಾಡ್ಕೊಂಡು ಬಂದ್ಮೇಲೆ ಪೂಜೆ ಮಾಡ್ಬೇಕಾದ್ರೆ ವಿಡಿಯೋ ತೋರಿಸ್ತೀವಿ. ಈ ವಾರ ಚಾಮುಂಡೇಶ್ವರಿ ಕರಗ ಇರೋದ್ರಿಂದ ಫಸ್ಟ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವರಿಗೆ ಅರ್ಶಿನ ಕುಂಕುಮ ಹಾಕಿ ಹೂವು ಇಟ್ಟು ಪೂಜೆ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋಗ್ತೀವಿ. ಚಾಮುಂಡೇಶ್ವರಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಅಮ್ಮಗೆ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಪ್ರಸಾದ ಕೊಡ್ತಾಯಿದ್ರು, ಅಲ್ಲಿ ಇಸ್ಕೊಳಕ್ಕೆ ಹೋಗಿದ್ವಿ. ಹೂವಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು, ಅದಕ್ಕೆ ನಾವು ಬೆಳಗಿನ ಜಾವ ಬಂದಿದ್ದೀವಿ. ನಾವು ಬಂದಾಗ ಜನನೇ ಇರಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಎಷ್ಟು ಜನ ಆಗಿದ್ದಾರೆ ನೋಡಿ. ಈಗ ಆರತಿ ಮಾಡ್ತಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಇದು ಬನ್ನಿ ಮಕಲಮ್ಮ ದೇವಸ್ಥಾನ. ಫಸ್ಟ್ ಚಾಮುಂಡೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ನಂತರ ಬನ್ನಿ ಕಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಏನೇನು ಬೇಕೋ ಪೂಜೆ ಸಾಮಾನೆಲ್ಲ ತಗೊಂಡು ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆ ಇರೋ ದೇವರಿಗೆ ಪೂಜೆ ಮಾಡಿ ದೇವಸ್ಥಾನ ಒಳಗಡೆ ಹೋಗಬೇಕು ಅಂದರು. ಸೊ ನಾವು ಪೂಜೆ ಮಾಡಿಕೊಂಡು ಒಳಗಡೆ ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡೋಕ್ಕೆ ಎರಡು ಕನ್ಸಾಲ್ದು. ಬನ್ನಿ ಮಕ್ಕಳ ಮುಂಗು ತಂಬಿಟ್ಟಿನ ಆರತಿ ಮಾಡ್ತಾ ಇದ್ದೀವಿ. ಗಾಯ್ಸ್ ಮನೆಗೆ ಹೋಗ್ತಾ ಇದ್ದೀವಿ. ಹೇಳ್ತಾ ಇದ್ದೀವಿ. ಕೊನೆಗೆ ನಾವು ಪೂಜೆ ಎಲ್ಲ ಮುಗಿಸಿ ಬಂದಿದ್ದೀವಿ. ಅದು ಟೈಮ್ ಎಷ್ಟು ಅಂದರೆ 5 ಗಂಟೆ. ಗೈಸ್ ಪ್ರಸಾದ ಸಿಕ್ಕಿದೆ. ಅತ್ತೆ ಇಲ್ಲಿ ತೋರಿಸಿ. ಅತ್ತೆ ಫಸ್ಟ್ ಇಲ್ಲ ಸಿಕ್ಕಾದ್ಮೇಲೆ ತಟ್ಟೆ ತಿಂತಾ ಇದೀವಿ ಎಲ್ಲ ಒಟ್ಟಿಗೆ. ಒಂದೊನ್ನೆ ಇಟ್ಕೊಂಡಿದ್ದು ಪಕ್ಕ 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 ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ ದಿನದ ಅಡುಗೆ ಏನು ಅಂದರೆ ಸ್ಪೆಷಲ್ ಒಬ್ಬಟ್ಟು. ಹಬ್ಬದ ದಿನ ನಾನ್ ವೆಜ್ ಇರೋರು ಖಾರ ಮಾಡ್ತಾರೆ, ವೆಜ್ ಇರೋರು ಸಿಹಿ ಮಾಡ್ಕೊಂಡು ತಿಂತಾರೆ. ನಾವು ಹೋಳಿಗೆ ಮಾಡಿದ್ವಿ. ನೈಟ್ ಕರ್ಗ ಬರುತ್ತೆ ಅಂತ ಹೇಳಿದರು, ಅದಕ್ಕೆ ನಾವು ರೋಡಲ್ಲಿ ನೀರು ಹಾಕಿ ರಂಗೋಲಿ ಹಾಕಿ ಹೂವುಗಳಾಕಿ ಸ್ವಾಗತ ಮಾಡ್ಕೊತೀವಿ. ಚಿಕ್ಕ ಚಿಕ್ಕದಾಗಿ ರಂಗೋಲಿ ಹಾಕಿದ್ರೆ ಹೂವು ತುಂಬಕ್ಕಾಗಲ್ಲ ಅಂತ ನಾವು ದೊಡ್ಡ ರಂಗೋಲಿ ಹಾಕಿ ಹೂವು ಎಲ್ಲ ತುಂಬಿ ಕಲರ್ಫುಲ್ಲಾಗಿ ರೆಡಿ ಮಾಡ್ತೀವಿ. ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರು, ಎಲ್ಲನೂ ಒಂದೊಂದು ಕಲರ್ ಹೂವು ಹಾಕ್ತಾ ಇದ್ದೀವಿ. ರಂಗೋಲಿಗೆ ಕ್ರೆಡಿಟ್ಸ್ ಬಂದು ನಮ್ಮ ದೊಡ್ಡಮ್ಮಗೆ ಹೋಗಬೇಕು, ನಮ್ಮ ಪ್ರಮೀಳಾ ದೊಡ್ಡಮ್ಮಂಗೆ. ನೋಡಿಯೋ ರಂಗೋಲಿ ಇನ್ನೂ ಕಲರ್ಫುಲ್ಲಾಗಿ ಕಾಣಲಿ ಅಂತ ಕಲರ್ ಹೂವು ಹಾಕಿ ಮುಗಿಸಿದ್ವಿ. ನೋಡ್ಬೋದು ನೀವು ಫೈನಲ್ ಆಗಿ ಹೆಂಗೆ ರಂಗೋಲಿ ಬಂದಿದೆ ಅಂತ. ಈಗ ಕರ್ಗ ಬರುತ್ತೆ ಅಂತ ಹೇಳಿದ್ದಾರೆ, ಸೊ ನಾವು ಕೆಳಗಡೆ ಆರತಿ ಎಲ್ಲ ಎತ್ಕೊಂಡು ಹೋಗಿದ್ದೀವಿ. ತಪ್ಪು ಮಾಡಿದರು ಕ್ಷಮಿಸುವ ಜೀವಿ ನೀನೆ ಅಮ್ಮ. ಸ್ವಾರ್ಥವೇ ಇಲ್ಲದ ಅರ್ಥಕ್ಕೂ ಮೀರಿದ ಭಾವನೆ ನೀನಮ್ಮ. ಕೋಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡು ಕಾವಲು ನಾಗುವೆ ನಮ್ಮ. ಹೂವಿನ ಮಜ್ಜನವೋ ನಮ್ಮ ತಾಯಿಗೆ ಹೂವಿನ ಮಜ್ಜನವೋ.
ಈಗ ನಾವು ಒಂದು ದೇವ್ರು ಬಂದು ಹೋಗಿತ್ತಲ್ಲ ಕರ್ಗ, ಸೊ ಆಗ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಈಗ ಎಷ್ಟು 12 ಗಂಟೆಯಲ್ಲಿ ವಿ ಆರ್ ಗೋಯಿಂಗ್ ಫಾರ್ ಟೌನ್. ಫುಲ್ಲು ಜಾತ್ರೆ, ಫುಲ್ ಜಂಗುಳಿ ಇರುತ್ತೆ ಗೈಸ್. ವಿಡಿಯೋ ಮಾಡ್ತೀನಿ. ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಿಮ್ಗೆ ಗೊತ್ತಿರೋರು, ಇವಳು ಹೊಸೊಬ್ಳು, ಇನ್ನೊಬ್ಳು ಕಸಿನ್ಸ್ ಗೈಸ್. ಇವಳೊಬ್ಳು ಕಸಿನ್ ಪೂರ್ಣಿಮಾ ಅಂತ, ಇವಳು ಯಶಸ್ವಿನಿ. ಯೂಟ್ಯೂಬಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ ಇವಳ್ದು. ಜಾತ್ರೆ ಆರ್ಕೆಸ್ಟ್ರಾ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಇನ್ನೊಂದು ಕರಗ ಬರುತ್ತೆ ಅಂತ ಹೇಳಿದ್ರು. ಸೊ ಆಗಲೇ ಆಗಿದ್ದು ಚಾಮುಂಡೇಶ್ವರಿ ಕರಗ. ಇದು ಕಾಳಿಕಾದೇವಿ ಕರಗ. ಇದು ಆಲ್ಮೋಸ್ಟ್ 2:30 ಮಧ್ಯರಾತ್ರಿ ಬಂದರು. 2 ಗಂಟೆ ರಾತ್ರಿ ಆಗಿದ್ದರಿಂದ ಯಾರೂ ಎದ್ದಿರಲಿಲ್ಲ. ಕರಗ ಬರಬೇಕಾದ್ರೆ ಸೌಂಡ್ ಮಾಡ್ಕೊಂಡು ಬರ್ತಾರೆ. ಒಂದು ತಮಟೆ ಸೌಂಡ್ ಇಲ್ಲ ಏನಾದರೂ, ಅದರಿಂದ ನಮಗೆ ಗೊತ್ತಾಯಿತು. ಸೊ ಕೆಳಗಡೆ ಇಳಿದು ಆರತಿ ಮಾಡಿದ್ವಿ. ಫೈನಲಿ ಕರ್ಗ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಹೊರಟೆ. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದೇ ಥರ ವಿಡಿಯೋ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, share, comment and subscribe to our YouTube channel Cousins Club. Thank you for watching.